ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು, ಕೊಟ್ಟಿ ಹಸಿರಿಯೂರು. ಕೇಳಿ ಕಾರ್ಯಕ್ರಮ ನಾವು ನಮ್ಮೂರು. ಸ್ವಾವಲಂಬನೆ ಸಾಧಿಸಲು ಸ್ವಸಹಾಯ ಸಂಗಮ ಕಟ್ಟೋಣ. ಮೌಲ್ಯವರ್ಧನೆ ಕೌಶಲ ಗಳಿಸಿ ಸುಸ್ಥಿರ ಆದಾಯ ಗಳಿಸೋಣ. ರೈತ ಬಾಂಧವರೇ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳ ಅನುಷ್ಠಾನ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಇನ್ನಿತರೆ ಸಂಸ್ಥೆಗಳ ಪಾತ್ರ, ಹೀಗೆ ಇನ್ನೂ ಅನೇಕ ವಿಚಾರಗಳನ್ನು ತಾವು ಈ ಬಾನುಲಿ ಸರಣಿಯ ಮೂಲಕ ತಿಳಿದುಕೊಳ್ಳುವಿರಿ. ಮೊದಲ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ. ಊರನ್ನು ಕಟ್ಟಿ ನಾಡನ್ನು ಬೆಳೆಸಿ ದೇಶಕ್ಕಾಗಿ ದುಡಿಯೋಣ. ನಾವು ನಮ್ಮೂರು, ನಮ್ಮ ಬದುಕಿನ ತವರೂರು. ಮಹೇಶ್ ಚಂದ್ರ ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಸರ್. ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣೆಯಲ್ಲಿ ಬಹಳಷ್ಟು ವರ್ಷಗಳ ಅನುಭವ ಇದೆ ತಮಗೆ. ಇವತ್ತು ತಾವು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೆ ಗ್ರಾಮೀಣ ಅಭಿವೃದ್ಧಿ ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು. ಮೊದಲನೇದಾಗಿ ನೀವು ತುಂಬ ಇಷ್ಟಪಡುವಂತಹ ಸ್ವಯಂ ಸೇವಾ ಕ್ಷೇತ್ರ ಏನಿದೆಯಲ್ಲ, ಹೌದು, ನೀವು ಅದಕ್ಕೆ ಬರೋದಕ್ಕೆ ಕಾರಣ ಏನು? ಮತ್ತು ಈಗ ರಾಜ್ಯ ಮಟ್ಟದ ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಒಕ್ಕೂಟದ ಅಧ್ಯಕ್ಷರು ಕೂಡ ತಾವು. ಹೇಳ್ತಾ ಹೋಗಿ ಸರ್. ನಮಸ್ಕಾರ ಸರ್. ಸ್ವಯಂ ಸೇವೆ ಅಥವಾ ಸೇವೆ ಅನ್ನುವಂಥದ್ದು ಪ್ರತಿ ಮನುಷ್ಯನಲ್ಲಿ ಹುಟ್ಟುತ್ತಾನೆ ಜೊತೆಲಿ ಬಂದಿರುವಂಥದ್ದು. ಪ್ರತಿ ಮನುಷ್ಯನೂ ಗೊತ್ತಿಲ್ಲದಾಗ ಅವನು ಯಾವುದೇ ಸಂಕಷ್ಟಗಳು ಅಥವಾ ಏನಾದರೂ ಆದಾಗ ಸ್ಪಂದಿಸ್ತಾನೆ. ಅದು ಮನುಷ್ಯ ಗುಣ. ನಮ್ಮಲ್ಲಿ ಎಲ್ಲರಲ್ಲೂ ಅದಿದೆ. ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಅಂದಾಗ ಅದನ್ನು ಪೂರ್ಣ ಒಂದು ಬದ್ಧತೆಯಿಂದ ಸಂಪೂರ್ಣ ಸಮಯದ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ತಂಡಗಳು ಉಟ್ಕೊಳ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನನ್ನ ಈ ಕ್ಷೇತ್ರಕ್ಕೆ ಪರಿಚಯ ಆಗಿದ್ದು ಅಂತ ಹೇಳಿದ್ರೆ, ನಾನು ನಮ್ಮ ಮನೆಯಲ್ಲೆಲ್ಲ ತುಂಬ ಆ ಥರದ ಒಂದು ಸಣ್ಣ ವಾತಾವರಣ ಇತ್ತು. ನಾನು 4-5ನೇ ಕ್ಲಾಸ್ ಓದ್ತಾ ಇದ್ದಾಗಲೇ ನಮ್ಮ ಮನೆಯಲ್ಲಿ 20-30 ವರ್ಷದವರೆಗೆ ಸಾಕ್ಷರತೆ ಹೇಳ್ಕೊಡ್ತಾ ಇದ್ದೆ. ಆಗಲೇ ಇನ್ನು ಸರ್ಕಾರ ಶುರು ಮಾಡೇ ಇರಲಿಲ್ಲ ವಯಸ್ಕರ ಶಿಕ್ಷಣನ. ನಾನು ನಮ್ಮ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೆ ನಮ್ಮೂರಲ್ಲಿ. ನಮ್ಮದು ಬೆಕ್ಕಳಲ್ಲಿ ಅಂತ ಹೇಳ್ಬಿಟ್ಟು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನ ತಂದೆ ತಾಯಿನೇ ನನಗೆ ಆದರ್ಶ ಈ ವಿಷಯದಲ್ಲಿ. ಅನಂತರ ನಂದು ನಮ್ಮೂರಲ್ಲಿ 10ನೇ ತರಗತಿಯವರು ಮಾತ್ರ ಶಾಲೆ ಇದ್ದಿದ್ದು. ಅನಂತರ ನಾನು PUC ಓದೋದಕ್ಕೆ ನಮ್ಮ ಮಾವ, ಅಕ್ಕ, ಬಾವ ಅವ್ರ ಜೊತೆ ಪಾಂಡವಪುರಕ್ಕೆ ಬಂದೆ. ಅಲ್ಲಿ ವಿಜಯ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಶುರು ಮಾಡಿದೆ. ಒಂದು ದಿವಸ ಆಕಸ್ಮಿಕವಾಗಿ ಒಂದು ಸಂಜೆ ಕೇಶವ ನಂಬೂದರಿ ಅಂತೇಳಿ ಅವರು ವಿಕಸನ ಅಂತೇಳಿ ಒಂದು ಸಂಸ್ಥೆಯನ್ನು ಶುರು ಮಾಡಿದರು ಮೇಲ್ಕೋಟೆನಲ್ಲಿ. ಒಂದು ಆಕಸ್ಮಿಕ ಪರಿಚಯ ಅವ್ರ ಜೊತೆ ಆಗಿದ್ದು. ಅನಂತರ ನಾನು ಅವ್ರ ಜೊತೆಯಲ್ಲಿ ವಾರದ ಕೊನೆಯಲ್ಲಿ ಶನಿವಾರ ಭಾನುವಾರ ಅಲ್ಲೇ ಇರ್ತಾಯಿದ್ದೆ, ಅವ್ರ ಜೊತೆಯಲ್ಲಿ ಹಳ್ಳಿಗೆ ಹೋಗ್ತಾಯಿದ್ದೆ. ಆಮೇಲೆ PUC ನಾನು ವಿಜ್ಞಾನ ವಿದ್ಯಾರ್ಥಿ. ನಮ್ಮ ಮನೆಯಲ್ಲೆಲ್ಲ ಬೇರೆದೇ ನಿರೀಕ್ಷೆಗಳಿತ್ತು. ಅಷ್ಟರಲ್ಲಿ ಇದು ನನಗೆ ಒಂದು ರೀತಿಯ ಅತಿಯಾದ ಹಚ್ಕೊಂಡದ್ರಿಂದ PUCನಲ್ಲಿ ನಾನು ಸುಮಾರು 68% ಏನೋ ತಗೊಂಡು ಪಾಸಾದೆ. ಆಗಲೇ ನಾನು ಇರೆಗ್ಯುಲರ್ ಕಾಲೇಜಿಗೆ. ಅನಂತರದಲ್ಲಿ ನಾನು ಬೇರೆ ಆರ್ಟ್ಸ್ ತಗೊಂಡು ಡಿಗ್ರಿ ಮಾರ್ನಿಂಗು 8 to 12:30ವರೆಗೆ ನನಗೆ ಕಾಲೇಜ್ ಇರೋದು ಡಿಗ್ರಿ. ಆಮೇಲೆ ಸಂಪೂರ್ಣವಾಗಿ ನಾನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ ನನ್ನ ಸಮಾಜ ಸೇವೆ ಶುರುವಾಗಿದ್ದು ಸರ್. ಹೇಳಿ ಸರ್, ನಂತರ ಹೇಗೆ? ವಿಕಸನ ಅಂತ ಹೇಳ್ಬಿಟ್ಟು ಅದೊಂದು ಸ್ವಯಂ ಸೇವಾ ಸಂಸ್ಥೆ 84ರಲ್ಲಿ ಶುರುವಾಗಿದ್ದು. 31/12/1984ರಲ್ಲಿ ಪ್ರಾರಂಭ ಆಯಿತು ಈ ಸಂಸ್ಥೆ. ನಂಬೂದರಿ ಅಂತೇಳಿ ಇದರ ಒಂದು ಪ್ರಾರಂಭ ಮಾಡಿದವರು ಸಂಸ್ಥಾಪಕರು. ಅಂದರೆ ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತಿನ ಸಮಾಜಕ್ಕೆ ತುಂಬ ಅಗತ್ಯ, ಅನಿವಾರ್ಯ ಆಗಿದೆ. ಈ ವಿಕಸನದ ಧ್ಯೇಯ ಏನಿತ್ತು ಅಂತ ಹೇಳಿದ್ರೆ, ಒಂದು ಮಾನವೀಯ ಸಮಾಜದ ಸೃಷ್ಟಿಯಾಗಬೇಕು. ಮಾನವೀಯತೆ ಇಲ್ಲದೆ ಇರುವಂಥ ಒಂದು ಸಂಘರ್ಷಗಳು ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆ ಅಂತ ಹೇಳುವಂಥ ಒಂದು ವಾತಾವರಣ ಇತ್ತು. ಆ ಹಿನ್ನೆಲೆಯಲ್ಲಿ ನಂಬೂದರಿಯವರು ತಮ್ಮ ಎಲ್ಲ ಕಾರ್ಖಾನೆ ನಡೆಸ್ತಾಯಿದ್ರು. ಅದನ್ನೆಲ್ಲ ತೆಗೆದು ಒಂದು ಸಣ್ಣ ಪಂಚೆ ಶಾಲೆ ಹಾಕೊಂಡು
ಒಂದು ಪಾದಯಾತ್ರೆ ಶುರು ಮಾಡಿದರು ಹಳ್ಳಿಗಳಲ್ಲಿ. ಏನು ಇದು, ಯಾಕೆ ಮನುಷ್ಯರನ್ನ ಮನುಷ್ಯರ ಥರ ನೋಡ್ತಾ ಇಲ್ಲ ಅಂಥೇಳಿ. ಹಾಗೆ ಅವರು ತುಂಬ ಅಧ್ಯಯನ ಮಾಡ್ತಾ ಬಂದಾಗ ಅನಿಸಿದ್ದು, ನೋಡಲಿಕ್ಕೆ ನಾವೆಲ್ಲ ಮನುಷ್ಯರ ಥರನೇ ಇದ್ದೀವಿ, ಆದರೆ ನಮ್ಮ ಆಲೋಚನೆಗಳು ಒಳಗಡೆ ಅದಕ್ಕೆ ತದ್ವಿರುದ್ಧವಾಗಿದೆ. ಹಿಂಸೆ, ಕ್ರೌರ್ಯ, ಮತ್ಸರ, ಸ್ಪರ್ಧೆಗಳು ಅನಗತ್ಯವಾಗಿ ಬರ್ತಾ ಇದೆ. ಸೊ ಹಾಗಾಗಿ ಇದು ಮಾನವ ಕುಲಕ್ಕೆ ಇದು ಅಷ್ಟೊಂದು ಪೂರಕವಾದ್ದಲ್ಲ. ಹಾಗಾಗಿ ಒಂದು ಮಾನವೀಯ ಮೌಲ್ಯಗಳಿರುವಂಥ ಒಂದು ಸಮಾಜನ ಕಟ್ಟಬೇಕು ಅನ್ನುವಂಥದ್ದು ಅವ್ರದ್ದು ಒಂದು ಆಶಯ ಆಗಿತ್ತು. ಹಾಗಾಗಿ ವಿಕಸನ ಅಂತೇಳಿ ಹೆಸರಿಟ್ಟು, ವಿಕಸನ ಅಂತ ಹೇಳಿದ್ರೆ ವಿಕಾಸ ಹೊಂದೋದು, ಬದಲಾಗೋದು ಅಂತ ಹೇಳ್ಬಿಟ್ಟು. ನಮ್ಮ ಮೂಲ ಧ್ಯೇಯ ಇದ್ದದ್ದೇ ಮಾನವೀಯತೆಯೇ ಸಾಮಾಜಿಕ ಬದಲಾವಣೆಯ ಮೊದಲ ಹೆಜ್ಜೆ ಅಂತ. ಅಂದರೆ ಸಮಾಜದಲ್ಲಿ ಬದಲಾಗಬೇಕು, ಏನೋ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಆ ಮಾನವೀಯ ಗುಣ, ಮೌಲ್ಯಗಳು ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೆಯೇ ಶುರುವಾಗಂಥ ವಿಕಸನ ಸಂಸ್ಥೆ ಮಕ್ಕಳೊಟ್ಟಿಗೆ ಆಗೆಲ್ಲ ತುಂಬ ಬಾಂಡೆಡ್ ಲೇಬರ್ ಇತ್ತು. ಮಕ್ಕಳು ಶಾಲೆಯಿಂದ ಹೊರಗಡೆ ಇರೋರಿದ್ದರು, ಅವ್ರನ್ನೆಲ್ಲ ಬಿಡಿಸಿ ಮತ್ತೆ ಶಾಲೆಗೆ ಸೇರಿಸುವಂಥದ್ದು, ಅವ್ರಿಗೆ ಬೆಂಬಲಿಸುವಂಥದ್ದು, ಈ ಥರದಲ್ಲಿ ಶುರುವಾಯಿತು. ಆನಂತರ ಬರೀ ಮಕ್ಕಳಿಗೆ ಬೇರೆಯವರಿಂದ ನಾವು ಏನೋ ಕೊಡಿಸಿದ್ರೆ ಸಾಕಾಗೋದಿಲ್ಲ, ಕುಟುಂಬನೇ ಅದಕ್ಕೆ ಗಟ್ಟಿಗೊಳಿಸ್ಬೇಕು, ಸಶಕ್ತರನ್ನಾಗಿ ಮಾಡಬೇಕು ಅಂತೇಳಿ ಕುಟುಂಬದೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಕುಟುಂಬದಲ್ಲಿ ಅವರ ಕೃಷಿ ಮತ್ತು ಹೈನುಗಾರಿಕೆ ಇದು ಅವರ ಜೀವನಾಧಾರ. ಕೃಷಿ ಮತ್ತು ಹೈನುಗಾರಿಕೆನ ಗಟ್ಟಿಗೊಳಿಸ್ಬೇಕು ಅಂತ ಹೇಳಿದ್ರೆ ಮೇಲ್ಕೋಟೆ ಮತ್ತು ಅದರ ಸುತ್ತಮುತ್ತಲು ಪ್ರದೇಶ ಮತ್ತು ಮಳೆ ಆಶ್ರಿತ ಪ್ರದೇಶ, ಸಾಕಷ್ಟು ಮಳೆಯ ಕೊರತೆ ಇತ್ತು, ಬರಗಾಲ ಬರ್ತಾಯಿತ್ತು. ಅಲ್ಲೆಲ್ಲ ತುಂಬ ಕುಟುಂಬಗಳು ಮೇಲ್ಕೋಟೆಯಿಂದ ಮತ್ತು ಕೆ ಆರ್ ಪೇಟೆ ಭಾಗದಿಂದ ಬಾಂಬೆ ಕಡೆಗೆ, ಬೆಂಗಳೂರು ಕಡೆಗೆ ತುಂಬ ವಲಸೆ ಹೋಗ್ತಾಯಿದ್ರು. ಇದನ್ನೆಲ್ಲ ನೋಡಿ ಆಗ ಅಲ್ಲಿ ಕೆರೆ ಕಟ್ಟೆಗಳು ಅದನ್ನು ಅಭಿವೃದ್ಧಿಪಡಿಸ್ಬೇಕು, ಮಣ್ಣಿನ ಸಂರಕ್ಷಣೆ ಆಗಬೇಕು, ಕೃಷಿನಲ್ಲಿ ಬದಲಾವಣೆ ಬರಬೇಕು. ಈ ಎಲ್ಲ ಆದಾಗ ಕುಟುಂಬ ಶಕ್ತಿವಂತರಾಗ್ತಾರೆ, ಅವರ ಮಕ್ಕಳುಗಳನ್ನ ಅವ್ರು ನೋಡ್ಕೊಳ್ತಾರೆ ಅಂತೇಳಿ ಆ ಕೆಲಸಕ್ಕೆ ಬಂದ್ವಿ. ಹಾಗೆ ಮಹಿಳೆಯರು ಇದರಲ್ಲಿ ತುಂಬ ತೊಡಗಿಸ್ಕೊಳ್ತಾ ಇದ್ದಾರೆ. ಮಹಿಳೆಯರ ಪಾಲ್ಗೊಳ್ಳುವಿಕೆ ಮುಖ್ಯ ಅಂತೇಳಿ ಮಹಿಳಾ ಸಬಲೀಕರಣದ ಮೇಲೆ ಕೆಲಸ ಶುರುವಾಯಿತು. ಹೀಗೆ ವಿಕಸನ, ಪ್ರಸ್ತುತ ಮಕ್ಕಳ ರಕ್ಷಣೆ ಪೋಷಣೆ, ಮಹಿಳಾ ಸಬಲೀಕರಣ, ನೈಸರ್ಗಿಕ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ, ಹಾಗೆ ಜೀವನಾಧಾರ ಮತ್ತು ಮಾರುಕಟ್ಟೆ, ಹೀಗೆ ಒಂದು 4 ಮುಖ್ಯ ಅಂಶಗಳಿಟ್ಕೊಂಡು ಕಳೆದ ಒಂದು 38-40 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. 4 ದಶಕಗಳ ಅನುಭವ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ತಮ್ಮದು. ಈಗ ಗುರುಗಳೇ ಹೇಳಿ, ಈಗ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಲ್ಲ, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು, ಅದರ ಒಂದು ಉದ್ದೇಶ ಏನು, ಅದರ ಚಟುವಟಿಕೆಗಳು ಏನು? ಸರ್, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಮೂಲತಃ ಉದ್ದೇಶ ಇಡೀ ನಮ್ಮ ಸಮಾಜ ಸ್ವಾವಲಂಬಿಯಾಗಿರಬೇಕು, ಸುಸ್ಥಿರವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಮತ್ತು ಪ್ರತಿ ವ್ಯಕ್ತಿ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದ ಪ್ರತಿ ಪ್ರಜೆ ಕೂಡ ಒಂದು ಘನತೆಯ ಜೀವನವನ್ನು ಹೊಂದಬೇಕು ಅನ್ನುವಂಥದ್ದು ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಆಶೆ ಆಗಿರುತ್ತೆ. ಆದರೆ ಪ್ರತಿ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ವಿಷಯಗಳಿಟ್ಕೊಂಡು ಕೆಲಸ ಮಾಡಬಹುದು. ಉದಾಹರಣೆಗೆ ಕೆಲವರು ಮಕ್ಕಳ ರಕ್ಷಣೆ ಪೋಷಣೆ ಅಂತೇಳಿ ಅವರೊಟ್ಟಿಗೆ ಕೆಲಸ ಮಾಡ್ತಾರೆ. ಇನ್ನು ಕೆಲವು ಸಂಸ್ಥೆಗಳು ಹಿರಿಯ ನಾಗರಿಕರ ಆರೈಕೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ಆರೋಗ್ಯದ ಮೇಲೆ ಕೆಲಸ ಮಾಡ್ತಾರೆ. ಇನ್ನು ಕೆಲವು ಸಂಸ್ಥೆಗಳು ಪರಿಸರದ ಮೇಲೆ ಕೆಲಸ ಮಾಡ್ತಾರೆ, ಮತ್ತು ಕೌಶಲ್ಯ ಅಭಿವೃದ್ಧಿ ಮೇಲೆ ಕೆಲಸ ಮಾಡೋರಿದ್ದಾರೆ. ಹೀಗೆ ವಿಷಯಗಳು ಯಾವುದೇ ಆದ್ರೂ ಮೂಲ ಒಂದೇ, ಎಲ್ಲ ನಮ್ಮ ಏನು ಮನುಷ್ಯ ಕುಲ ಇದೆ ಅದ್ರ ಜೊತೆ ಕೆಲಸ ಮಾಡುವಂಥದ್ದು. ಮತ್ತು ಒಂದು ವಿಸ್ತರಣೆ ಅಂತ ಹೇಳಿದ್ರೆ ನಮಗೆ ಇಡೀ ಜೀವ ವೈವಿಧ್ಯತೆ ಕೂಡ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಈಗ ಮನುಷ್ಯ ಮಾತ್ರ ಅಲ್ಲ, ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡ್ರೆ ಅದು ಒಂದು ಟೈಮ್ ಇತ್ತು, ಸರ್ವ ಜನೋ ಸುಖಿನೋ ಭವಂತು ಅನ್ನುವಂಥದ್ದು ಒಂದು ಕಾಲ ಇತ್ತು. ಈಗ ಸರ್ವ ಜೀವಿನೋ ಸುಖಿನೋ ಭವಂತು ಅಂತ, ಎಲ್ಲ ಜೀವಿಗಳು ಇದ್ದರೆ ಮಾತ್ರ ನಾವು ಸುಖವಾಗಿರ್ತೀವಿ ಅಂತೇಳಿ. ಹಾಗಾಗಿ ಎಲ್ಲ ಸಮಗ್ರ ದೃಷ್ಟಿಕೋನ ಇಟ್ಕೊಂಡು ಸ್ವಯಂ ಸೇವಾ ಸಂಸ್ಥೆಗಳು ರಾಜ್ಯಾದ್ಯಂತ ಕೆಲಸ ಮಾಡ್ತಾಯಿದೆ. ಸುಮಾರು ಕರ್ನಾಟಕದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥವು ಸುಮಾರು ಒಂದು 6,000ಕ್ಕೂ ಹೆಚ್ಚು ಸಂಸ್ಥೆಗಳು ಇದೆ, ಸ್ವಯಂ ಸೇವಾ ಸಂಸ್ಥೆಗಳು. ಇಲ್ಲಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮದೇ ಆದ ಕಾರ್ಯಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಈ ವಿಷಯಗಳು ಬಂದಾಗ ಪರಿಸರಕ್ಕೆ ವಿಶೇಷವಾಗಿ ಸಂಬಂಧಿಸಿದಾಗೆ SR ಹಿರೇಮಠ ಅಂತೇಳಿ ಒಬ್ಬರು ಧಾರವಾಡದಲ್ಲಿ ಸಮಾಜ ಪರಿವರ್ತನಾ ಸಮುದಾಯ ಅಂತೇಳಿ ಒಂದು ಸಂಸ್ಥೆ ಕಟ್ಟಿ ಕೆಲಸ ಮಾಡ್ತಾಯಿದ್ರು. ಅವರು ವಿಶೇಷವಾಗಿ ಅವರು ಹೆಚ್ಚು ಗೋಮಾಳಗಳು, ಅರಣ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಮತ್ತು ಅಭಿವೃದ್ಧಿ ಮೇಲೆ ಹೆಚ್ಚು ಒತ್ತು ಕೊಡ್ತಾಯಿದ್ರು. ಆಗ ಅವರು ಅದು ಶುರು ಮಾಡಿದಂಥ ಒಂದು ಸಂಘಟನೆಯಲ್ಲಿ ಹರಿಹರದ ಹತ್ರ ಅವರು ಆ ಥರದ ಒಂದು ಯುಕಲಿಪ್ಟಸ್, ನೀಲಗಿರಿ ಏನು ನೆಡ್ತಾಯಿದ್ರು, ಅದು ಬೇಡ, ಪರಿಸರ ಸ್ನೇಹಿ ಗಿಡ ನೆಡಬೇಕು ಅಂತೇಳಿ ಕಿತ್ತುಕೋ ಹಚ್ಚಿಕೋ ಚಳವಳಿ ಅಂತೇಳಿ ಒಂದು ಶುರು ಮಾಡಿದರು. ಎಲ್ಲ ಸ್ಥಳೀಯ ಜನರೆಲ್ಲ ಒಗ್ಗೂಡಿ ಪರಿಸರ ಸ್ನೇಹಿ ಗಿಡಗಳು, ಗ್ರಾಮಕ್ಕೆ ಬೇಕಾದಂಥ ಗಿಡಗಳನ್ನ ನೆಡುವಂಥ ಒಂದು
ಕ್ರಿಯೆ ಅದು. ಚಳವಳಿ ಅಂದರೆ ಅದೇನೋ ಕೂಗಾಟ ಹೋರಾಟ ಅಲ್ಲ, ಸಕ್ರಿಯವಾಗಿ ಸಕಾರಾತ್ಮಕವಾಗಿ ಮಾಡುವಂಥ ಕೆಲಸ ಅದು. ಸೊ ಆಗ ಅದರ ಒಂದು ವಿಸ್ತರಣೆಯಾಗಿ ಎಲ್ಲ ಸಂಸ್ಥೆಗಳು ಈ ಥರದಲ್ಲಿ ಒಗ್ಗೂಡಿ ಕೆಲಸ ಮಾಡಬೇಕು, ಮತ್ತು ಪರಸ್ಪರ ಅನುಭವಗಳ ಹಂಚಿಕೆ ಆಗಬೇಕು. ಮತ್ತು ಗುರಿ ಒಂದೇ ಇದೆ, ಉದ್ದೇಶಗಳು ಮಾರ್ಗಗಳು ಬೇರೆ ಬೇರೆ ಆಗಿರ್ಬೋದು, ಗುರಿ ಒಂದೇ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಒಕ್ಕೂಟವನ್ನು ಶುರು ಮಾಡಿದ್ರು ಅವರು. ಅದು 84ರಲ್ಲೇ ಶುರುವಾಗಿದ್ದು, ನಂತರ ಹಂತ ಹಂತವಾಗಿ ಈಗ ಅದು ನಮ್ಮ 31 ಜಿಲ್ಲೆಗಳಲ್ಲೂ ಇದೆ ಒಕ್ಕೂಟ. ಈಗ ಸುಮಾರು 900ಕ್ಕೂ ಹೆಚ್ಚು ಸಂಸ್ಥೆಗಳು ಈ ನಮ್ಮ ಒಂದು ಒಕ್ಕೂಟದಲ್ಲಿದೆ. ಫೆವಾರ್ಡ್ ಅಂತ ಹೇಳ್ತೀವಿ, FEVOURD ಅಂತ. ಫೆವಾರ್ಡ್ ಅಂದರೆ ಕರ್ನಾಟಕ ರಾಜ್ಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು, ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಗಳ ಒಕ್ಕೂಟ ಅಂತ ಹೇಳ್ತೀವಿ, ಫೆವಾರ್ಡ್ ಅಂತ ಹೇಳ್ಬಿಟ್ಟು. ಈ ಒಕ್ಕೂಟದಲ್ಲಿ 3 ಹಂತದ ವ್ಯವಸ್ಥೆ ಇದೆ. ಒಂದು ಜಿಲ್ಲಾ ಮಟ್ಟದಲ್ಲಿ ಒಕ್ಕೂಟ ಇದೆ, ಆ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ಅಲ್ಲಿ ಅವರು ನೋಂದಾವಣೆ ಮಾಡ್ಕೊಳ್ತಾರೆ, ಸದಸ್ಯತ್ವ ಮಾಡ್ಕೊಳ್ತಾರೆ, ಅದು ಜಿಲ್ಲಾ ಮಟ್ಟದ್ದು. ಎರಡನೇದು, ನಾವು ಇಡೀ ಕರ್ನಾಟಕವನ್ನು 31 ಜಿಲ್ಲೆಗಳನ್ನ 5 ವಿಭಾಗ ಮಾಡಿದ್ದೀವಿ. ಒಂದು ಮೈಸೂರು ವಿಭಾಗ, ಎರಡನೇದು ಬೆಂಗಳೂರು ವಿಭಾಗ, 3 ಶಿವಮೊಗ್ಗ, 4 ಬೆಳಗಾವಿ, 5ನೇದು ಗುಲ್ಬರ್ಗ. ಈ 5 ವಿಭಾಗಗಳಲ್ಲಿ ವಿಭಾಗ ಮಟ್ಟದ ಒಂದು ರಚನೆ ಇದೆ, ಮತ್ತು ಅಂತಿಮವಾಗಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇದೆ. ಹೀಗೆ ಜಿಲ್ಲಾ ಮಟ್ಟದಲ್ಲಿ ಸದಸ್ಯತ್ವ ಆಗುತ್ತೆ, ಮತ್ತು ಪ್ರತಿ ಜಿಲ್ಲೆಯಿಂದ ಇಬ್ಬಿಬ್ಬರನ್ನ ಗವರ್ನಿಂಗ್ ಕೌನ್ಸಿಲ್ ಅಂತೇಳಿ ಆಯ್ಕೆ ಮಾಡ್ತಾರೆ. ಒಬ್ಬರು ಪುರುಷರು, ಒಬ್ಬರು ಮಹಿಳೆಯರು. ಅವರು ರಾಜ್ಯ ಮಟ್ಟಕ್ಕೆ ಬರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿ ಮತ್ತು ಬೇರೆ ಬೇರೆ ಉಪಸಮಿತಿಗಳಿದೆ, ಅಲ್ಲಿ ಅವರು ಕೆಲಸ ಮಾಡ್ತಾರೆ. ವಿಭಾಗ ಮಟ್ಟಕ್ಕೆ ಬಂದಾಗ ಉಪಾಧ್ಯಕ್ಷರು, ಪ್ರತಿ ವಿಭಾಗಕ್ಕೆ ಒಬ್ಬರು ಉಪಾಧ್ಯಕ್ಷರಿದ್ದಾರೆ. ಸೊ ಅವರು ಅದರ ಮುಖ್ಯಸ್ಥರಾಗಿರ್ತಾರೆ. ಆ ವಿಭಾಗ ಮಟ್ಟದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳು ಮತ್ತು ಹೆಚ್ಚೆಚ್ಚು ಈಗ ನಮಗೇನಂತ ಹೇಳಿದ್ರೆ, ಈಗ ಗುಲ್ಬರ್ಗ ವಿಭಾಗದ ಸಮಸ್ಯೆಗಳು, ಅಲ್ಲಿಯ ಜೀವನ ಶೈಲಿನೇ ಬೇರೆ, ಶಿವಮೊಗ್ಗದೇ ಬೇರೆ, ನಮ್ಮ ಬೆಂಗಳೂರು ಮೈಸೂರದೇ ಬೇರೆ. ಹಾಗಾಗಿ ಅಲ್ಲಿ ವಿಷಯಾಧಾರಿತ ವಿಷಯಗಳನ್ನು ಇಟ್ಕೊಂಡು ಅವರು ಅಲ್ಲಿ ಕೆಲಸಗಳನ್ನ ಪ್ಲಾನ್ ಮಾಡ್ತಾರೆ. ಅಂತಿಮವಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಪದಾಧಿಕಾರಿಗಳು ಒಟ್ಟಿಗೆ ಸೇರ್ತೇವೆ ನಾವು. ಪ್ರತಿ ವಿಭಾಗದಿಂದ 3 ಜನ ಆಡಳಿತ ಮಂಡಳಿ ಸದಸ್ಯರು ಬರ್ತಾರೆ. 5 ವಿಭಾಗದಿಂದ 15 ಜನ ಆಗ್ತೀವಿ. ಅದರಲ್ಲಿ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇರ್ತಾರೆ. ಅದಾದಮೇಲೆ ಪ್ರಧಾನ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ 3 ಜನ ಆಯಿತು. ಇನ್ನು 5 ವಿಭಾಗಕ್ಕೆ ಆಗಲೇ ಹೇಳ್ದಂಗೆ 5 ಉಪಾಧ್ಯಕ್ಷರು ಇರ್ತಾರೆ. ಇನ್ನು ಉಳಿದವರು ಆಡಳಿತ ಮಂಡಳಿ ಸದಸ್ಯರಾಗಿರ್ತಾರೆ. ಹೀಗೆ ಇದರ ರಚನೆ ಇದೆ. ಈಗ ನೀವು ಈ ಒಂದು ಒಕ್ಕೂಟ ಮಾಡಿಕೊಂಡಿದ್ದು ಅನುಭವ ಹಂಚಿಕೆ, ಒಂದು ಉದ್ದೇಶಗಳು ಏನೇನಿರ್ಬೋದು, ಯಾತಕ್ಕೋಸ್ಕರ ಮಾಡ್ಕೊಂಡಿದ್ದೀರಿ? ಅದೇ ಪ್ರಾರಂಭದಲ್ಲಿ ಅನುಭವದ ಹಂಚಿಕೆ ಅಂತ ಶುರುವಾಯಿತು. ಕಾಲಘಟ್ಟ ಬದಲಾದಾಗೆ, ಈಗ ಉದಾಹರಣೆಗೆ 80ರ ದಶಕ, 90ರ ದಶಕ ಮತ್ತು 2000 ನಮಗೆ ಜಾಗತೀಕರಣ ನಂತರದ ಬೆಳವಣಿಗೆಗಳೆಲ್ಲ ನೋಡುವಾಗ ಸಾಕಷ್ಟು ವಿಷಯಗಳಲ್ಲಿ ಮತ್ತು ಮೌಲ್ಯಗಳಲ್ಲಿ ಬದಲಾವಣೆಗಳು ಸಮಾಜದಲ್ಲೂ ಬಂದಿದೆ, ಸರ್ಕಾರದಲ್ಲೂ ನೀತಿಗಳಲ್ಲಿ ಬದಲಾವಣೆ ಆಗಿದೆ, ಮತ್ತು ಸಮುದಾಯದ ನಿರೀಕ್ಷೆಗಳು ಕೂಡ ಬದಲಾವಣೆಗಳಾಗಿದೆ. ಹಾಗಾಗಿ ಆಯಾ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ಸಂಸ್ಥೆಗಳು ಕೂಡ ಬದಲಾದರೆ ಪ್ರಸ್ತುತ ಆಗ್ತೇವೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಪ್ರಸ್ತುತದಲ್ಲಿ ನಮಗೇನಂತ ಹೇಳಿದ್ರೆ, ಪ್ರತಿ ಸ್ವಯಂ ಸೇವಾ ಸಂಸ್ಥೆಗಳು ಸಾಕಷ್ಟು ಅವ್ರದ್ದೇ ಆದಂಥ ಇತಿಮಿತಿಗಳಿದೆ. ಈಗ ಸರ್ಕಾರದ ಹಂತದಲ್ಲಿ ಬಂದಾಗ ಸಾಕಷ್ಟು ಕಡ್ಡಾಯವಾಗಿ ಕೆಲವು ಮಾಡಬೇಕಾದಂಥ ದಾಖಲೆಗಳು ಮತ್ತು ಅನುಸರಣೆಗಳಿದೆ. ಅದ್ರ ಬಗ್ಗೆ ತುಂಬ ಸಂಸ್ಥೆಗಳಿಗೆ ಸಾಕಷ್ಟು ಮಾಹಿತಿಗಳು ಮತ್ತು ಅದನ್ನು ಮಾಡಬೇಕಾದಂಥ ಕೌಶಲ್ಯಗಳಿಲ್ಲ. ಹಾಗಾಗಿ ಒಕ್ಕೂಟದ ಮೊದಲನೇ ಆದ್ಯತೆ ಏನಂತ ಹೇಳಿದ್ರೆ, ಸದಸ್ಯ ಸಂಸ್ಥೆಗಳ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿ ಏನೆಲ್ಲ ಅವರು ಸರ್ಕಾರದ ಕಡ್ಡಾಯ ದಾಖಲೆಗಳೇನಿದೆ ಮತ್ತು ಒಂದು ಸಂಸ್ಥೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಏನೆಲ್ಲ ಕೌಶಲ್ಯಗಳು ಬೇಕು, ವಿಷನ್ ಅಂತ ಹೇಳ್ತೀವಿ, ಒಂದು ದೃಷ್ಟಿಕೋನ ಇರಬೇಕು, ಮತ್ತು ಅದಕ್ಕೆ ಪೂರಕವಾದ ಒಂದು ಮಿಷನ್ ಅಂತ ಹೇಳ್ತೀವಿ, ಒಂದು ನಮ್ಮದೇ ಒಂದು ಕಾರ್ಯತಂತ್ರ, ಕಾರ್ಯಜಾಲ ಬೇಕು. ಸೊ ಈ ಥರದ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮಾಡುವಂಥದ್ದಿದೆ. ಎರಡನೇದು ಬಂದು ಪ್ರತಿ ಸಂಸ್ಥೆಗಳನ್ನು ಒಗ್ಗೂಡಿಸಿ ಅವರ ಅನುಭವಗಳನ್ನ ಹಂಚಿಕೆ ಮಾಡ್ತಾ ಕಲೆಕ್ಟಿವ್ ಆಗಿ ಕೆಲಸ ಮಾಡೋದು, ಒಗ್ಗೂಡಿ ಕೆಲಸ ಮಾಡುವಂಥದ್ದು. ಈಗ ಉದಾಹರಣೆಗೆ 800ರಿಂದ 900 ಸಂಸ್ಥೆಗಳು ನಾವೇನಿದ್ದೀವಿ, ಪರಿಸರದ ಮೇಲೆ ಕೆಲಸ ಮಾಡುವಂಥವ್ರು ಸುಮಾರು 150ಕ್ಕೂ ಹೆಚ್ಚು ಸಂಸ್ಥೆಗಳಿದ್ದಾವೆ. ಮಕ್ಕಳೊಟ್ಟಿಗೆ ಕೆಲಸ ಮಾಡೋ ಸಂಸ್ಥೆಗಳಿದ್ದಾರೆ. ಈಗ ಎಷ್ಟೋ ವಿಷಯಗಳು ಇನ್ನೂ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ ಆಗ್ಬೋದು, ಮಕ್ಕಳ ಮೇಲಿನ ದೌರ್ಜನ್ಯ ಆಗ್ಬೋದು, ಅವರಿಗೆ ಸರಿಯಾದ ಪುನರ್ವಸತಿ ಆಗ್ಬೋದು, ಸಮಸ್ಯೆ ಇದೆ. ಅಥವಾ ಪರಿಸರಕ್ಕೂ ಅದೇ ಥರದ ಸಮಸ್ಯೆಗಳಿದೆ.
ಅಂದರೆ ನಾವು ಒಂದೊಂದು ಮೂಲೆಯಲ್ಲಿ ನಿಂತು ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಅನುಭವಗಳು, ಅಲ್ಲಿ ಅಧ್ಯಯನಗಳು ಇವನ್ನೆಲ್ಲ ಇಟ್ಕೊಂಡು ಇಡೀ ಎಲ್ಲ ಸಂಸ್ಥೆಗಳು ಒಗ್ಗೂಡಿ ನಾವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು, ಸರ್ಕಾರ ಇವ್ರ ಜೊತೆ ಅದನ್ನು ಅಧ್ಯಯನಗಳನ್ನ ಪ್ರಸ್ತುತಪಡಿಸ್ತಾ ಏನು ಇಡೀ ರಾಜ್ಯಕ್ಕೆ ಬೇಕಾದಂಥ ನಿಯಮಗಳೇನು, ಹೊಸ ಕಾರ್ಯಕ್ರಮಗಳೇನು ಮಾಡಬಹುದು, ಈ ಥರದ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಗತ್ಯತೆ ಕೂಡ ಇದೆ ಈಗ. ಹಾಗಾಗಿ ಎರಡನೇ ವಿಷಯ ಏನಂತ ಹೇಳಿದ್ರೆ, ಈ ಥರ ನಾವು ಒಗ್ಗೂಡಿ ಕೆಲಸ ಮಾಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಅಧ್ಯಯನಗಳು, ಸಂಶೋಧನೆಗಳನ್ನು ಮಾಡಿ ಅದನ್ನು ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡುವಂಥದ್ದಿದೆ. ಮೂರನೇದು, ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ, ಡಿಜಿಟಲೈಜೇಷನ್ ಅಂತ ಏನು ಹೇಳ್ತೀವಿ, ಅದು ತುಂಬ ಪ್ರಧಾನ ಪಾತ್ರ ವಹಿಸ್ತಾ ಇದೆ. ಆ ವಿಷಯಗಳಲ್ಲಿ ಕೂಡ ನಮ್ಮ ಸಂಸ್ಥೆಗಳು ಸಾಕಷ್ಟು ಇನ್ನೂ ಮಾಡಬೇಕಾದ್ದು, ಅಳವಡಿಸ್ಕೋಬೇಕಾದ್ದಿದೆ. ಹಾಗಾಗಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಹೇಗೆ ನಮ್ಮ ಡೇಟಾಬೇಸನ್ನು ನಾವು ರೆಡಿ ಮಾಡೋದು, ನಾವು ಕೆಲಸ ಮಾಡೋ ಸಮುದಾಯದ್ದು, ಮತ್ತು ಅದರ ಇತರೆ ವಿಜ್ಞಾನ ತಂತ್ರಜ್ಞಾನ ಹೇಗೆ ಅಳವಡಿಸ್ಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ನಾವು ಪರಿಸರ ಅಥವಾ ಕೃಷಿ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಈಗ ಕೃಷಿನಲ್ಲಿ ಕೆಲಸ ಮಾಡುವಾಗ ಕೃಷಿಕರೊಟ್ಟಿಗೆ ನಾವು ನೀರು ನಿರ್ವಹಣೆ ಅಥವಾ ಹವಾಮಾನ ಮುನ್ಸೂಚನೆ ಈ ಥರದ್ದೆಲ್ಲ ಸಾಕಷ್ಟು ಸವಾಲುಗಳಿದೆ. ರೈತ ಉತ್ಪಾದಕ ಕಂಪನಿಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಹೇಗೆ ಇದನ್ನೆಲ್ಲ ಅಳವಡಿಸ್ಕೋಬಹುದು, ಅಳವಡಿಸ್ಕೊಳ್ಳೋದ್ರ ಮೂಲಕ ನೀರು ನಿರ್ವಹಣೆಯಲ್ಲಿ ಹೇಗೆ ಪರಿಣಾಮಕಾರಿ ವ್ಯವಸ್ಥೆಗಳನ್ನ ರೂಪಿಸಬಹುದು, ಖರ್ಚನ್ನು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಸಂಸ್ಥೆಗಳಲ್ಲಿ ಕೂಡ ದಾಖಲೀಕರಣನ ಹೇಗೆ ಪರಿಣಾಮಕಾರಿ ಮಾಡ್ಬೋದು ಅನ್ನೋದು, ಈ ಥರದ ವಿಷಯಗಳಿಟ್ಕೊಂಡು, ಅದರಲ್ಲೂ ಇತ್ತೀಚೆಗೆ AI ಅಂತ ಏನು ಬರ್ತಾ ಇದೆ, ಈ ಎಲ್ಲವನ್ನು ತಳಮಟ್ಟಕ್ಕೆ ತಲುಪಿಸ್ಬೇಕು. ನಾವು ಸಂಸ್ಥೆಗಳು ಅಳವಡಿಸ್ಕೋಬೇಕು, ಸಮುದಾಯದ ಹಂತದಲ್ಲಿ ಕೂಡ ಇದನ್ನು ಪರಿಚಯಿಸಬೇಕು ಅನ್ನುವಂಥದ್ದಿದೆ. ಸೊ ಹಾಗಾಗಿ ವಿಜ್ಞಾನ ತಂತ್ರಜ್ಞಾನದ ಪರಿಚಯ ಮಾಡಿಕೊಡೋದು, ಆ ಅಳವಡಿಕೆ ಮೇಲೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಸಂಪನ್ಮೂಲಗಳು, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಾಕಷ್ಟು ಸವಾಲುಗಳಿದೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದ್ರೆ ದುಡ್ಡು ತುಂಬ ಬಂದ್ಬಿಡುತ್ತೆ, ಇಲ್ಲ ಫಾರಿನಿಂದ ಬಂದ್ಬಿಡುತ್ತೆ, ಇನ್ಯಾರೋ ಕೊಟ್ಟುಬಿಡ್ತಾರೆ ಅಂತ ಹೇಳಿ. ನಿಜವಾಗಿ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ದೊಡ್ಡ ಸವಾಲಿನ ಕೆಲಸ. ಇಲ್ಲಿ ಯಾವ ಭದ್ರತೆಯೂ ಇಲ್ಲ, ಯಾವ ಅರಿವೂ ಇಲ್ಲ, ನಿರಂತರವಾದ ಯೋಜನೆಗಳು ಇರೋದಿಲ್ಲ. ಈ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡೋರನ್ನ ಬಹುತೇಕ ಜನ ಒಂಥರ ಹುಚ್ಚರು ಅಂತಲೇ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸದ ಭದ್ರತೆ ಆಗಲಿ ಅಥವಾ ನಮ್ಮ ಮಂತ್ಲಿ ಸ್ಯಾಲ್ರಿ ಭದ್ರತೆ ಆಗಲಿ ಈ ಥರ ಯಾವುದೂ ಇಲ್ಲ. ಆದರೂ ಈ ಕ್ಷೇತ್ರದಲ್ಲಿ ಬಂದವರು ಇಲ್ಲಿ ಒಂದು ರೀತಿಯಲ್ಲಿ ಅಡಿಕ್ಟ್ ಆದಂಗೆ ಉಳಿದ್ಬಿಡ್ತಾರೆ. ಇಲ್ಲಿ ಪ್ಯಾಷನ್ ಅದು. ಸೊ ಆ ಪ್ಯಾಷನ್ ಜೊತೆಗೆ ಈಗ ಏನಾಗ್ತಾ ಇದೆ, ಹೆಚ್ಚು ಇದನ್ನು ವೃತ್ತಿಪರವಾಗಿ ಹೇಗೆ ತಗೊಂಡು ಹೋಗುವಂಥದ್ದು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಆಲೋಚನೆ ಮತ್ತು ಅಭ್ಯಾಸ ಶುರುವಾಗಿದೆ. ಸೊ ಹಾಗಾಗಿ ಆ ದಿಸೆಯಲ್ಲಿ ಹೇಗೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸುಸ್ಥಿರತೆಯನ್ನು ತರುವಂಥದ್ದು. ನಾವೆಲ್ಲ ಸುಸ್ಥಿರತೆ ಬಗ್ಗೆ ಮಾತಾಡ್ತೀವಿ, ಸ್ವಯಂ ಸೇವಾ ಸಂಸ್ಥೆಗಳಲ್ಲೇ ಆ ಥರದ ಒಂದು ಸುಸ್ಥಿರತೆಯ ಕೊರತೆ ಇದೆ. ಹಾಗಾಗಿ ಬೇರೆ ಬೇರೆ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬಹುದು, ಹೇಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಮೇಲೆ ಕೂಡ ನಮ್ಮ ಈ ಒಂದು ಫೆವಾರ್ಡ್ ಒಕ್ಕೂಟ ಕೆಲಸ ಮಾಡ್ತಾಯಿದೆ. 5ನೇದು ಬಂದು ಈಗಾಗಲೇ ಹೇಳ್ದಂಗೆ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಕೋವಿಡ್ಡಿಂದ ಹಿಡಿದು ಯಾವುದೇ ಹಂತದಲ್ಲಿ ಅವರು ಯಾವುದೇ ನಿರೀಕ್ಷೆಗಳಿಲ್ಲದೆ ಪಣವಾಗಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಸೊ ಇದನ್ನು ನಾವು ಸರ್ಕಾರದ ಜೊತೆ ಸುಮಾರು ಕಳೆದ ಒಂದು 5 ವರ್ಷಗಳಿಂದ ಸಮಾಲೋಚನೆ ಮಾಡ್ತಾಯಿದ್ದೀವಿ. ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಕಾರ್ಯಕರ್ತರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಿ. ಈಗ ಹೇಗೆ ಬೇರೆ ಬೇರೆ ಕಲಾವಿದರಿಗೆ ಅಥವಾ ಈವನ್ ಗಿಗ್ ಕಾರ್ಮಿಕರಿಗೆ ಕೂಡ ಸರ್ಕಾರ ಘೋಷಣೆ ಮಾಡಿದೆ, ಬೇರೆ ಬೇರೆ ಎಲ್ಲರಿಗೂ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಸರ್ಕಾರ ಮಾಡ್ತಾಯಿದೆ. ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂದು ಸರ್ಕಾರದ ವಿಸ್ತರಣಾ ಭಾಗವಾಗಿ ನಾವು ಕೆಲಸ ಮಾಡುವಂಥದ್ದು. ತುಂಬ ಹಳ್ಳಿಗಳು ಕೊನೆಯ ಯಾರು ಸರ್ಕಾರ ತಲುಪಕ್ಕಾಗೋದಿಲ್ವೋ ಅಲ್ಲಿ ನಾವು ಖಂಡಿತ ಹೋಗಿರ್ತೀವಿ, ಯಾವುದೇ ಸಮಯದ ಇದಿಲ್ಲದೆ. ಸೊ ಹಾಗಾಗಿ ಸರ್ಕಾರ ಈ ದಿಸಿನಲ್ಲಿ ಗಮನ ಹರಿಸಬೇಕು, ಅದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಕೂಡ, ಅದರ ಮೇಲೆ ಗಮನ ಹರಿಸಬೇಕು ಅಂತೇಳಿ ಅದನ್ನು ಕೂಡ ಒಂದು ಉದ್ದೇಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಖು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮಾ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಆಹಾ
ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು? ನಿಮ್ಮ ಪರಿಕಲ್ಪನೆ ಏನು? ಅಥವಾ ಈ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಯಾವ ರೀತಿ ಜಾರಿ ಆಗ್ಬೋದು ಅಂತೀರಿ? ಅದೇ ಸರ್, 2000 ಇಸ್ವಿವರೆಗೆ ಅಭಿವೃದ್ಧಿ ಅನ್ನೋದಕ್ಕೆ ಇದ್ದ ಭಾಷ್ಯನೇ ಬೇರೆ ಇತ್ತು. ಅಭಿವೃದ್ಧಿ ಅಂತ ಹೇಳುವಾಗ ನಮಗೆ ಉತ್ಪಾದನೆ ಜಾಸ್ತಿ ಮಾಡಬೇಕು, ರಸ್ತೆಗಳಾಗಬೇಕು, ಈ ಥರದ ಕಲ್ಪನೆಗಳೇ ಜಾಸ್ತಿ ಇತ್ತು. ಅಷ್ಟರಲ್ಲಾಗಲೇ ಸಾಕಷ್ಟು ಸಂಸ್ಥೆಗಳು ಅಧ್ಯಯನಗಳು ಮಾಡ್ತಾಯಿದ್ರು, ಏನು ಅಭಿವೃದ್ಧಿಗೆ ಏನು ನಾವು ಭಾಷ್ಯ ಬರೆಯೋದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನಾವೇನು ಅದು ಶುರು ಮಾಡಿದ್ವಿ. ಉದಾಹರಣೆಗೆ ಅಂತರ್ಜಲದ ಬಳಕೆ. ಈಗ ನಮಗೆ ಉತ್ಪಾದಕತೆ ಜಾಸ್ತಿ ಆಗಬೇಕು ಮತ್ತು ಇಳುವರಿ ಜಾಸ್ತಿ ತರಬೇಕು ಅಂತೇಳಿ ಎರಡನ್ನೂ ಶುರು ಮಾಡಿದ್ವಿ ನಾವು. ಒಂದು ತುಂಬ ಗೊಬ್ಬರಗಳನ್ನ ಬಳಸೋಕ್ಕೆ ಶುರು ಮಾಡಿದ್ವಿ, ಮತ್ತು ಮಣ್ಣಿಗೆ ಯಾವುದೇ ವಿಶ್ರಾಂತಿ ಇಲ್ಲದಾಗೆ ಕೃಷಿಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಒಂದು ಹಂತದವರೆಗೆ ಇಳುವರಿ ಜಾಸ್ತಿ ಆಯಿತು, ಮತ್ತೆ ಕಮ್ಮಿ ಆಯಿತು. ಆದರೆ ಪರಿಣಾಮ ಏನಾಯಿತು ಅಂದರೆ ಅಂತರ್ಜಲ ಪೂರ್ಣ ಕೆಳಗಡೆ ಹೋಗಿದೆ, ಮತ್ತು ಇರೋ ಜಲ ಕೂಡ ಕುಡಿಯೋಕ್ಕೆ ಯೋಗ್ಯ ಅಲ್ಲ ಅನ್ನುವಾಗ ಆಗಿದೆ. ಮತ್ತು ಈಗ ನಿರಂತರವಾಗಿ ಇಳುವರಿ ಕುಸಿತ ಆಗಿದೆ, ಮಣ್ಣಿನ ಆರೋಗ್ಯ ಕೆಟ್ಟಿದೆ, ಕೆರೆ ಕಟ್ಟೆಗಳು ಒತ್ತುವರಿಯಾಗಿದೆ, ಮಳೆ ಬೀಳೋದು ಕಡಿಮೆ ಆಗಿದೆ. ಮತ್ತು ಕೈಗಾರಿಕೆಗಳು ಅಂತ ಹೇಳ್ತಾ ಇದ್ವಿ, ಕೈಗಾರಿಕೆಗಳು ಜಾಸ್ತಿ ಆಯಿತು ನಿಜ, ಆದರೆ ಹಸುರೀಕರಣ ಕಡಿಮೆ ಆಯಿತು, ತಾಪಮಾನ ಜಾಸ್ತಿ ಆಯಿತು, ತಿನ್ನುವ ಪ್ರತಿ ಆಹಾರ ಕೂಡ ಇವತ್ತು ವಿಷ ಆಗಿದೆ, ಸರಾಸರಿ ಆಯುಸ್ಸು ಕಮ್ಮಿ ಆಗಿದೆ, ಹೆಣ್ಮಕ್ಳು 7-8 ವರ್ಷಕ್ಕೆ ಇವತ್ತು ಮೆಚ್ಯೂರ್ ಆಗ್ತಾಯಿದ್ದಾರೆ. ಹೀಗೆ ಇಡೀ ನಾವೇನು ಮನುಷ್ಯ ಕುಲ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಅಭಿವೃದ್ಧಿ ಅಂತಿದ್ವೋ ಅದು ತದ್ವಿರುದ್ಧವಾದ ಅಭಿವೃದ್ಧಿ ಆಗ್ತಾಯಿತ್ತು. ಹಾಗಾಗಿ ಇಲ್ಲ, ಅಭಿವೃದ್ಧಿ ಅಂತ ಹೇಳಿದ್ರೆ ಸುಸ್ಥಿರ ಅಭಿವೃದ್ಧಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಮನುಷ್ಯ ಕೇಂದ್ರಿತ ಅಭಿವೃದ್ಧಿ, ಪರಿಸರ ಕೇಂದ್ರಿತ ಅಭಿವೃದ್ಧಿ, ಪರಿಸರ ಮತ್ತು ಮನುಷ್ಯ ಕೇಂದ್ರಿತ ಆರ್ಥಿಕತೆ ಇರಬೇಕು ಅಂತ. ಈಗ ಇಲ್ಲಿವರೆಗೆ ಇದ್ದದ್ದು ಆ ಥರ ಇರಲಿಲ್ಲ, ಬರೀ ಆರ್ಥಿಕತೆ ಕೇಂದ್ರಿತವಾದ ಅಭಿವೃದ್ಧಿ ಇತ್ತು, ಹಣ, ಉದ್ಯಮ ಇದಿತ್ತು. ಆದರೆ ಈ ನಮಗೆ ಸುಮಾರು 30-40 ವರ್ಷಗಳು ನೋಡಿದ್ವಿ. ಸೊ ಆಗ ಇಡೀ ಜಗತ್ತಿಗೆ ಜ್ಞಾನೋದಯ ಆಗಿದ್ದು, ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿಗೆ ಜ್ಞಾನೋದಯ ಆಗಿದ್ದು, ಇಲ್ಲ ಇದು ಮುಂದಿನ ಜನಾಂಗಕ್ಕೆ ನಾವು ಇದನ್ನು ಸುರಕ್ಷಿತವಾಗಿ ಕೊಡಬೇಕು, ಹಾಗಾಗಿ ನಮ್ಮ ಅಭಿವೃದ್ಧಿಯ ಭಾಷೆಯನ್ನು ಬದಲಾಯಿಸಬೇಕು ಅಂತೇಳಿ. ಹಾಗಾಗಿ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳುವಂಥದ್ದು ಒಂದು ದೊಡ್ಡ ಕೂಗಾಗಿ ಬಂತು. ಅದನ್ನು ವಿಶ್ವಸಂಸ್ಥೆ ಕೂಡ ಅಂಗೀಕರಿಸಿ ಎಲ್ಲ ಜಗತ್ತಿನ ರಾಷ್ಟ್ರಗಳು ಸುಸ್ಥಿರ ಅಭಿವೃದ್ಧಿಯ ಆಧಾರದ ಮೇಲೆ ಗುರಿಗಳನ್ನ ನಿಗದಿ ಮಾಡಿದೆ. 17 ಗುರಿಗಳನ್ನ ನಿಗದಿ ಮಾಡಿದೆ. ಅದನ್ನು ಇಟ್ಕೊಂಡು ಅದರ ಮೇಲೆ ಕೆಲಸ ಮಾಡಬೇಕು. ಆದರೆ ಅಲ್ಲಿ ಇರುವಂಥ ಎಲ್ಲ ಗುರಿಗಳು ಕೂಡ ಅಭಿವೃದ್ಧಿಗೆ ಬೇಕಾದಾಗೆ ಇದೆ. ಹಸಿವು ಮುಕ್ತ ಇರಬೇಕು ಅಂತ ಹೇಳಿದೆ, ಎಲ್ರಿಗೂ ಒಳ್ಳೆಯ ಉದ್ಯೋಗ ಸಿಗಬೇಕು, ಆರೋಗ್ಯ ಸಿಗಬೇಕು, ಎಲ್ಲವೂ ಅದರಲ್ಲಿದೆ. ಸೊ ಹಾಗಾಗಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ ಭಾಷೆ ಅದು ಸುಸ್ಥಿರ ಅಭಿವೃದ್ಧಿ ಅಂತೇಳಿ. ಪ್ರತಿ ಗ್ರಾಮ ಸ್ವಾವಲಂಬಿಯಾಗಿರಬೇಕು, ಸುಸ್ಥಿರವಾಗಿರಬೇಕು. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದರೆ ಒಂದು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಉದ್ಯೋಗ ಹುಡಿಕೊಂಡು ಯುವಕ ಆಗಲಿ ಯುವತಿ ಆಗಲಿ 5 ಕಿಲೋಮೀಟ್ರಿಂದ ಆಚೆಗೆ ಹೋಗಬಾರ್ದು ಅಂತ. ಆ ಪಂಚಾಯಿತಿ ವ್ಯಾಪ್ತಿಯಿಂದ ಆಚೆಗೆ ಹೋಗಬಾರ್ದು, ಅಲ್ಲೇ ಉದ್ಯೋಗಗಳು ಸೃಷ್ಟಿಯಾಗಬೇಕು. ಅವು ಪರಿಸರ ಸ್ನೇಹಿಯಾಗಿರಬೇಕು, ಕೃಷಿ ಸ್ನೇಹಿಯಾಗಿರಬೇಕು, ಮಹಿಳಾ ಸ್ನೇಹಿಯಾಗಿರಬೇಕು. ಆ ಆರ್ಥಿಕತೆಯನ್ನು ನಾವು ಕಟ್ಟಬೇಕು. ಸೊ ಆ ಥರದ ಒಂದು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ 4 ದಶಕಗಳಿಂದ ತಾವು ಕೆಲಸ ಮಾಡ್ತಿರೋದ್ರಿಂದ ಒಂದಷ್ಟು ಯಶೋಗಾಥೆಗಳು ತಮ್ಮಲ್ಲಿ ಇರಬಹುದು. ಹೌದು. ಈಗ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಆದಂತಹ ಒಂದಷ್ಟು ನಿದರ್ಶನಗಳು ಏನಾದರೂ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದೆ? ಖಂಡಿತವಾಗಿ ಸರ್. ಸಾಕಷ್ಟು ಕಾಯ್ದೆಗಳಾಗಿ ಬಂದಿದೆ. ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಶುರುವಾದಂತಹ ಸಣ್ಣ ಸಣ್ಣ ಪ್ರಯೋಗಗಳು ಅದರ ಪ್ರಾಮುಖ್ಯತೆ ಅರ್ಥ ಮಾಡ್ಕೊಂಡು ಅಥವಾ ಸರ್ಕಾರ ಅದ್ರ ಜೊತೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ಅದನ್ನು ಒಂದು ರಾಷ್ಟ್ರ ರಾಜ್ಯ ಕಾರ್ಯಕ್ರಮಗಳಾಗಿ ಅಳವಡಿಸ್ಕೊಂಡಂಥದ್ದು ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳು ಇದೆ. ಏನು ನಾವು ಇಮ್ಯುನೈಸೇಷನ್ ಅಂತ ಏನು ಹೇಳ್ತೀವಿ, ಚುಚ್ಚುಮದ್ದು, ನಾವು ನೋಡಿದಂಗೆ ನಾವು ಮೇಲ್ಕೋಟೆನಲ್ಲಿ 84ರಲ್ಲಿ ಶುರು ಮಾಡುವಾಗ, ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವಂಥ ಸಂಖ್ಯೆ ತುಂಬ ಕಮ್ಮಿ ಇತ್ತು. ಸ್ಥಳೀಯ ಇವರು ಡೆಲಿವರಿ ಮಾಡಿಸ್ತಾಯಿದ್ರು. ಡೆಲಿವರಿ ಸುರಕ್ಷಿತವಾಗಿರ್ತಿರಲಿಲ್ಲ.
ಮತ್ತು ಚುಚ್ಚುಮದ್ದಿನ ಸರಾಸರಿ ಪ್ರಮಾಣ ತುಂಬ ಕಮ್ಮಿ ಇತ್ತು. ಅದರ ಪರಿಣಾಮ ಸಾಕಷ್ಟು ನಕಾರಾತ್ಮಕವಾಗಿತ್ತು. ಹಾಗಾಗಿ ಒಂದು ಬಂದಂಥದ್ದು ಏನಂತ ಹೇಳಿದ್ರೆ, ಎಲ್ಲ ಡೆಲಿವರಿ ಆಸ್ಪತ್ರೆಗಳಾಗಬೇಕು ಮತ್ತು ಪ್ರತಿ ಮಗುಗೆ ಚುಚ್ಚುಮದ್ದು ಸಿಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಅದು ಒಂದು ದೊಡ್ಡ ಕಾರ್ಯಕ್ರಮವಾಗಿ ಆಯಿತು. ಎರಡನೇದು ಶಿಕ್ಷಣ. ತುಂಬ ಮಕ್ಕಳುಗಳು ಶಾಲೆಯಿಂದ ಹೊರಗಡೆ ಉಳಿತಾ ಇದ್ದರು, ಶಾಲೆಗೆ ಹೋಗ್ತಾ ಇರಲಿಲ್ಲ. ಮತ್ತು ಶಾಲೆಗೆ ಹೋಗದೇ ಇದ್ದಂಥ ಮಕ್ಕಳನ್ನು ಸೇರಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅವ್ರಿಗೆ ಒಂದು ಎಲ್ಲ ಮಗುಗೆ ಶಿಕ್ಷಣ ಕೊಡಬೇಕು ಅಂತ ಹೇಳುವಾಗ ಅದಕ್ಕೆ ಬೇಕಾದಂಥ ಒಂದು ನಮಗೆ ಧ್ವನಿಗೆ ಕಾನೂನಾತ್ಮಕ ಒಂದು ಬೆಂಬಲ ಇರಲಿಲ್ಲ. ಸೊ ಅದನ್ನು ಅಧ್ಯಯನ ಮಾಡಿದಂಥ ಸಾಕಷ್ಟು ನಮ್ಮ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ಆಕ್ಟಿವಿಸ್ಟ್ಗಳು ಎಲ್ಲ ಒಟ್ಟಿಗೆ ಸೇರಿ ಅದ್ರ ಮೇಲೆ ಅಧ್ಯಯನ ಮಾಡಿ ರೈಟ್ ಟು ಎಜುಕೇಷನ್, ಶಿಕ್ಷಣದ ಹಕ್ಕು ಅನ್ನುವಂಥದ್ದನ್ನು ತರೋದಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಈಗ ಅದರ ಪ್ರಯೋಜನ ಏನಾಗಿದೆ, ಎಲ್ಲ ಕಡೆ ಪ್ರತಿ ಮಗು ಶಾಲೆಗೆ ಸೇರಲೇಬೇಕು. ಶಾಲೆಗೆ ಯಾವುದೇ ಮಗು ಶಾಲೆಯಿಂದ ಹೊರಗಡೆ ಇದೆ ಅಂತ ಅನ್ನೋದಾದರೆ ಅದು ಅಲ್ಲಿಯ ಸ್ಥಳೀಯ ಆಡಳಿತ ಕೂಡ ಅದಕ್ಕೆ, ಶಾಲೆ ಕೂಡ ಅದಕ್ಕೆ ಜವಾಬ್ದಾರಿ ತಗೋಬೇಕು, ಜವಾಬ್ದಾರಸ್ಥರಾಗ್ತಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಆಗಿದೆ. ಸೊ ಅದೊಂದು ದೊಡ್ಡ ಬದಲಾವಣೆ. ಮತ್ತು ಬಿಸಿಯೂಟದ ಕಾರ್ಯಕ್ರಮ ಕೂಡ ಒಂದು ಅಲ್ಲಿ ಬಂದಂಥ ದೊಡ್ಡ ಬದಲಾವಣೆ. ಹಾಗೆ ಉದ್ಯೋಗ ಖಾತ್ರಿ ಯೋಜನೆ ರಾಜಸ್ಥಾನದಲ್ಲಿ ನಮ್ಮ ಸ್ನೇಹಿತರುಗಳು ಕೆಲವರು ಶುರು ಮಾಡಿದಂಥದ್ದು. ವಲಸೆ ಹೋಗ್ತಾಯಿದ್ರು ಸ್ಥಳೀಯವಾಗಿದ್ದಂಥವರು. ಸೊ ಅವ್ರಿಗೆ ಸ್ಥಳೀಯವಾಗಿ ಉದ್ಯೋಗಗಳ ಅವಕಾಶ ಇರಲಿಲ್ಲ. ಅದನ್ನು ಹೇಗೆ ಕಲ್ಪಿಸೋದು, ಏನು ಮಾಡ್ಬೋದು ಅನ್ನುವಂಥದ್ದು ಒಂದಷ್ಟು ಪ್ರಯೋಗಗಳು ರಾಜಸ್ಥಾನದಲ್ಲಿ ಶುರುವಾಯಿತು. ಸೊ ಅಲ್ಲಿ ಶುರುವಾದಂಥದ್ದು ನೋಡ್ತಾ ಅಲ್ಲಿಯ ಸರ್ಕಾರ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಕೊನೆಗೆ ಇವತ್ತು ಇಡೀ ಜಗತ್ತಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಒಂದು ದೊಡ್ಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನೋ ಒಂದಿತ್ತು, ಈಗ VBG ರಾಮ್ ಯೋಜನೆ ಅಂತೇಳಿ ಏನೋ ಮಾಡಿದ್ದಾರೆ. ಜುಲೈ 1ನೇ ತಾರೀಕಿನಿಂದ ಬದಲಾದಂಥ ಕಾರ್ಯಕ್ರಮ ಜಾರಿಲಿದೆ. ಆ ಥರದ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಈ ಸ್ವಯಂ ಸೇವಾ ಕ್ಷೇತ್ರದ ಒಂದು ಪ್ರಯೋಗದಿಂದ ಎದ್ದು ಬಂದಂಥ ಒಂದು ಕೂಸು. ಹಾಗೆ RTI ಮಾಹಿತಿ ಹಕ್ಕು, ಪ್ರತಿ ಪ್ರಜೆಗೆ ಏನಾಗ್ತಾಯಿದೆ ಅನ್ನೋದು ತಿಳಿಬೇಕು, ಪ್ರತಿ ಪ್ರಜೆ ಕೂಡ ಕೆಲಸಗಳಲ್ಲಿ, ಸರ್ಕಾರದ ಕೆಲಸಗಳಲ್ಲಿ ಭಾಗಿಯಾಗಬೇಕು, ಮಾಹಿತಿ ಸಿಗಬೇಕು ಅನ್ನುವಂಥದ್ದು. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಕಾರ್ಯಕ್ರಮಗಳು. ಸ್ವಸಹಾಯ ಸಂಘ ಕೂಡ, ಸ್ವಸಹಾಯ ಸಂಘ ಇವತ್ತು ಮತ್ತೆ ಜಗತ್ತಿನ ಒಂದು ದೊಡ್ಡ ಕಾರ್ಯಕ್ರಮ. ವಿಶೇಷವಾಗಿ ಏನು NRLM ಅಂತೇಳಿ ಈಗ ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾಯಿದೆ, ಇಡೀ ಜಗತ್ತಿನ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶುರುವಾಗಿದ್ದು ಹೀಗೆ ಒಂದು ಸ್ವಯಂ ಸೇವಾ ಸಂಸ್ಥೆಯ ವ್ಯಾಪ್ತಿಯಿಂದ. ಏನು ಅದು ಬಾಂಗ್ಲಾದೇಶದಲ್ಲಿ ಶುರುವಾಯಿತು. ಅಲ್ಲಿಂದ ನಮ್ಮ ಮೈರೆಡಾ ಅಂತೇಳಿ ಒಂದು ನಮ್ಮ ಭಾರತದ ಕರ್ನಾಟಕದ ಒಂದು ಹೆಮ್ಮೆಯ ಸಂಸ್ಥೆ. ಮೈರೆಡಾ ಸಂಸ್ಥೆಯಲ್ಲಿ ಹೋಗಿ ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂಬಂದು ನಮ್ಮ ತಮಿಳುನಾಡು, ಕರ್ನಾಟಕದಲ್ಲಿ ಅದನ್ನು ಶುರು ಮಾಡಿದ್ರು. ನಾವುಗಳು ಕೂಡ ಅದನ್ನೆಲ್ಲ ಹೋಗಿ ನೋಡ್ಕೊಂಬಂದು ನಮ್ಮ ಕಡೆ ಶುರು ಮಾಡಿದ್ವಿ. ಆನಂತರ 2000 ಇಸ್ವಿನಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ದೊಡ್ಡ ಸ್ತ್ರೀ ಶಕ್ತಿ ಕಾರ್ಯಕ್ರಮವಾಗಿ ತಂದರು. ಇವತ್ತು ಅತ್ಯುತ್ತಮವಾಗಿ ನಡೀತಾ ಇದೆ. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಸ್ವಯಂ ಸೇವಾ ಸಂಸ್ಥೆಗಳ ಒಂದು ಆಲೋಚನೆಗಳಲ್ಲಿ ಶುರುವಾಗಿ ಪ್ರಯೋಗಗಳಾಗಿ ಅದರ ಅನುಭವಗಳನ್ನ ಅಧ್ಯಯನ ಮಾಡಿ ಇವತ್ತು ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳಾಗಿ ಬರ್ತಾ ಇದೆ. ಒಂದಷ್ಟು ಯಶೋಗಾಥೆಗಳನ್ನು ಹೇಳಿ ಗುರುಗಳೇ. ಈಗ ನಿಮ್ಮದೇ ಸಂಸ್ಥೆ ಏನಾದರೂ ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅದರಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಿದ್ದರೆ, ಅಥವಾ ಈಗ ರಾಜ್ಯ ಮಟ್ಟದಲ್ಲಿ ತಾವು ಕೆಲಸ ಮಾಡ್ತಿರೋದ್ರಿಂದ ಯಾವುದಾದ್ರೂ ಸರಿ ತುಂಬ ಹೆಮ್ಮೆ ಪಡುವಂತಹ, ತುಂಬ ಬದಲಾವಣೆಯನ್ನು ತಂದಿರುವಂತಹ ಒಂದಷ್ಟು ಕಾರ್ಯಕ್ರಮಗಳಿದ್ದರೆ ದಯಮಾಡಿ ಹೇಳಿ. ಎಸ್ ಸರ್. ಒಂದು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯ ಮುಂದಿನ ದಿನಗಳಲ್ಲಿ, ಮುಂದಿನ 5-10 ವರ್ಷಗಳಲ್ಲಿ ತುಂಬ ಸಂಕಷ್ಟಕ್ಕೊಳಗಾಗುವಂಥ ರಾಜ್ಯ ಅಂತೇಳಿ, ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ತುಂಬ ಸಂಕಷ್ಟಕ್ಕೊಳಗಾಗುವಂಥ ರಾಜ್ಯ ಅಂತೇಳಿ ಹೇಳ್ತಾರೆ. ಈಗಾಗಲೇ ಅದು ವರದಿ ಕೂಡ ಬಂದಿದೆ. ಹಾಗಾಗಿ ಇಲ್ಲಿ ನಾವು ಈಗ ಹವಾಮಾನ ವೈಪರೀತ್ಯಕ್ಕೆ ಪೂರಕವಾಗಿ ನಾವು ಅದನ್ನು ಹೇಗೆ ಅದರ ಪರಿಣಾಮನ ಕಮ್ಮಿ ಮಾಡೋದು ಅನ್ನೋದ್ರ ಮೇಲೆ ಕೆಲಸ ಮಾಡಬೇಕಾಗಿದೆ. ನಮ್ಮ ಸಾಕಷ್ಟು ಸಂಸ್ಥೆಗಳು ಇವತ್ತು ಸಮುದಾಯದನ್ನು ಜೊತೆಲಿ ಇಟ್ಕೊಂಡು ಸರ್ಕಾರದ ಜೊತೆ ಕೂಡ ಸೇರಿಕೊಂಡು ಕೆರೆಗಳ ಅಭಿವೃದ್ಧಿ ಮೇಲೆ ಕೆಲಸ ಮಾಡ್ತಾಯಿದೆ. ಈಗ ಪ್ರತಿ ಒಂದು ಕೆರೆ ಊರಿನ ಕಣಜ ಇದ್ದಂಗೆ ಅಂತ ಹೇಳ್ತಾರೆ. ಊರಿನ ಹಸಿವು, ಒಂದು ಊರಿನಲ್ಲಿ ಒಂದು ಕೆರೆ ಇತ್ತು ಅಂತ ಹೇಳಿದ್ರೆ ಆ ಊರಿನ ಹಸಿವು ಮುಕ್ತವಾಗಿರ್ತದೆ ಅಂತೇಳಿ. ಆ ಊರಿನಲ್ಲಿ ಕೆರೆಯಲ್ಲಿ ಇರುವಂಥ ಜಮೀನಿನ ವಿತರಣೆ ಕೂಡ ಹಾಗೆ ಇತ್ತು. ಎಲ್ರಿಗೂ ಒಂದು ಕೆರೆ ಅಂತ ಹೇಳಿದ್ರೆ ಆ ಕೆರೆ ಕೆಳಗೆ 5 ಕುಂಟೆ 10 ಕುಂಟೆ ಕನಿಷ್ಠ ಅವನಿಗೆ ಅವರ ಆಹಾರ ಭದ್ರತೆಗೆ ಬೇಕಾದಂಥ ವ್ಯವಸ್ಥೆ ಇತ್ತು. ಮತ್ತು ಎರಡನೇದು ಜಾನುವಾರುಗಳು ನಮ್ಮ ಜೀವನಾಧಾರಗಳು. ಈಗ ನಮ್ಮ ಒಂದು ಕೆರೆ ಇತ್ತಂತ ಹೇಳಿದ್ರೆ
ಜಾನುವಾರುಗಳು ಮತ್ತು ನಮ್ಮ ಆಹಾರದ ಭದ್ರತೆ ಎರಡೂ ಆಗುತ್ತೆ. ಮೂರನೇದು ಒಂದು ಮೈಕ್ರೋ ಕ್ಲೈಮೇಟ್, ನಮ್ಮ ಊರಿನ ತಾಪಮಾನ ಆಗ್ಬೋದು, ಅಲ್ಲಿಯ ಜೀವ ವೈವಿಧ್ಯತೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಆಗುತ್ತೆ. ಹಾಗಾಗಿ ಅದರ ಮೇಲೆ ನಾವು ತುಂಬ ವ್ಯಾಪಕವಾಗಿ ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು, ಸ್ಥಳೀಯ ಸರ್ಕಾರ ಅಥವಾ ದಾನಿ ಸಂಸ್ಥೆಗಳು ಅಥವಾ ತಾವೇ ಸ್ಥಳೀಯವಾಗಿ ಸಂಪನ್ಮೂಲ ಕ್ರೋಢೀಕರಿಸೋದ್ರ ಮೂಲಕ ಕೆರೆಗಳ ಮೇಲೆ ವ್ಯಾಪಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ನಾವು ರಾಜ್ಯದ ಎಲ್ಲ ಕೆರೆಗಳ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಎರಡನೇದು ಸ್ವಸಹಾಯ ಸಂಘಗಳು. ಈಗ ನಮಗೆ ಮಹಿಳಾ ಸ್ವಸಹಾಯ ಸಂಘಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ಇದೆ, ಕೆಲಸ ಮಾಡ್ತಾಯಿದೆ. ಈಗ ಅಲ್ಲಿ ನಾವು ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕಾಗಿದೆ. ಈಗ ಅದು ಅಲ್ಲಲ್ಲೇ ಸಾಕಷ್ಟು ಪ್ರಯೋಗಗಳು ನಡೆದಿದೆ. ಈಗ ಮುಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಹೆಚ್ಚು ಜೀವನಾಧಾರಗಳು ಅಂದರೆ ಕೃಷಿ ಸಂಸ್ಕರಣೆ ಸಂಬಂಧಿಸಿದಂಥ ವಿಷಯಗಳನ್ನ ನಮ್ಮ ಸ್ವಸಹಾಯ ಸಂಘಗಳು ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಕೂಡ ಆ ಥರದ ಕೆಲವು ಯೋಜನೆಗಳು ಬಂದಿದೆ. ಈಗ ನಮ್ಮಲ್ಲೂ ಕೂಡ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಈ ಸ್ವಸಹಾಯ ಸಂಘಗಳನ್ನು ಬಳಸ್ಕೊಂಡು ಆಹಾರ ಸಂಸ್ಕರಣೆಗಳನ್ನು ಮಾಡುವಂಥ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದರೆ ಅದು ಯಶಸ್ವಿ ಕೂಡ ಆಗಿದೆ. ಇದಕ್ಕೆ ಪೂರಕವಾಗಿ ರೈತ ಉತ್ಪಾದಕ ಕಂಪನಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಷ್ಟ್ರದಲ್ಲಿ 10,000 ರೈತ ಉತ್ಪಾದಕ ಕಂಪನಿ ಮಾಡಬೇಕು ಅಂತೇಳಿ ಗುರಿ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ. ನಾವುಗಳು ಕೂಡ ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ರೈತ ಉತ್ಪಾದಕ ಕಂಪನಿಗಳು ಎಷ್ಟು ಕ್ರಾಂತಿಕಾರಕ ಕೆಲಸಗಳನ್ನ ಮಾಡ್ತಾಯಿದ್ದಾವೆ ಅಂತ ಹೇಳಿದ್ರೆ ಉತ್ಪಾದಕತೆ ಮತ್ತು ಸಂಸ್ಕರಣೆ, ಮೂರನೇದು ಮಾರುಕಟ್ಟೆ. ಇವು ಮೂರುವೇ ಇವತ್ತು ಜಾಗತಿಕ ಮಟ್ಟದಲ್ಲಿ ಸ್ವಾವಲಂಬಿ ಸುಸ್ಥಿರವಾಗಿರಲಿಕ್ಕೆ ಬೇಕಾದಂಥ ಶಕ್ತಿಗಳು. ಅವು ಮೂರರ ಮೇಲೂ ಒಂದು ಹಿಡಿತವನ್ನು ಸಾಧಿಸಲಿಕ್ಕೆ, ಸಂಪರ್ಕ ಸಾಧಿಸಲಿಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾವೆ. ವಿಕಸನ ಕೂಡ ಅದರ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾಯಿದೆ. ಈಗಾಗಲೇ ಸಂಸ್ಕರಣಾ ಘಟಕಗಳನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಪ್ರಯೋಗ ಅಂತ ಹೇಳ್ಬೋದು. ಅಪೌಷ್ಟಿಕತೆ ಮತ್ತೊಂದು ನಮ್ಮನ್ನ ಕಾಡ್ತಾ ಇರುವಂಥದ್ದು. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರು ಎಲ್ಲರಲ್ಲೂ ಅಪೌಷ್ಟಿಕತೆ ಇದೆ. ನಮ್ಮ ಫೆವಾರ್ಡ್ ಮೂಲಕನೇ ಒಂದು ಆಂದೋಲನ ಶುರು ಮಾಡಿದ್ವಿ 2 ವರ್ಷದ ಹಿಂದೆ, ಅಪೌಷ್ಟಿಕ ಮುಕ್ತ ಕರ್ನಾಟಕ ಅಂತ ಹೇಳ್ಬಿಟ್ಟು. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಅದನ್ನು ಮಾಡ್ತಾಯಿದ್ವಿ. ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕ ಸಂಪೂರ್ಣವಾಗಿ ಅಂಥ ಒಂದು ಸಮಸ್ಯೆಯಿಂದ ಮುಕ್ತವಾಗಿರಬೇಕು ಅನ್ನುವಂಥದ್ದು ನಡೀತಾ ಇದೆ. ಅದಲ್ಲದೆ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದಾಗೆ ಕೆರೆ ಕಟ್ಟೆಗಳ, ನದಿ ಮೂಲಗಳು, ವಿಶೇಷವಾಗಿ ನದಿಗಳ ಸಂರಕ್ಷಣೆಯಲ್ಲಿ ಚಳವಳಿಗಳು, ಕೆಲಸಗಳು ನಡೀತಾ ಇದೆ. ಮಹೇಶ್ ಚಂದ್ರ ಗುರುಗಳೇ, ಈಗ ಅಭಿವೃದ್ಧಿ ಹೊಂದಬೇಕು ಅನ್ನುವಂತಹ ಮನಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಾಗರಿಕರಲ್ಲಿ ಇರಬೇಕು. ಆಗ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಈಗ ಸ್ವಯಂ ಸೇವಾ ಸಂಸ್ಥೆಗಳು ಹೆಚ್ಚಿನ ಪಾಲು ನೀವು ಹೊರಗಿನಿಂದ ಹೋಗಿ ಅವರಲ್ಲಿಯೇ ಅಭಿವೃದ್ಧಿ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಒಂದು ಪ್ರಯತ್ನ ಏನಾದರೂ ಮಾಡ್ತೀರಾ? ಅಥವಾ ಹೇಗೆ ನಿಮ್ಮ ಪರಿಕಲ್ಪನೆಯಲ್ಲಿ ಹಳ್ಳಿ ಮತ್ತು ಹಳ್ಳಿಗಳ ಅಭಿವೃದ್ಧಿ ಅಂತಂದರೆ ಜನಗಳ ಅಭಿವೃದ್ಧಿಯ ಜೊತೆಗೆ ಅಲ್ಲಿಯ ಮೂಲಭೂತವಾದ ಸೌಕರ್ಯಗಳು ಅಥವಾ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ, ಈ ತರಹ ಚಿಂತನೆಗಳನ್ನಿಟ್ಟು ಕೆಲಸ ಮಾಡ್ತೀರಾ? ಸರ್, ಖಂಡಿತವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಜನರನ್ನು ಒಳಗೊಳಿಸುವಂಥ ಒಂದು ಕಾರ್ಯತಂತ್ರದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಮತ್ತೊಂದು ಸ್ವಯಂ ಸೇವಾ ಸಂಸ್ಥೆಗಳ ಪ್ರಭಾವದಿಂದಲೇ ಆದಂಥ ಬದಲಾವಣೆ ಏನಂತ ಹೇಳಿದ್ರೆ, ಇಲ್ಲಿವರೆಗೆ ನಾವು ಜನರನ್ನು ಫಲಾನುಭವಿಗಳು ಅಂತ ಹೇಳ್ತಾ ಇದ್ವಿ. ಅವರು ಈ ದೇಶದ ಪ್ರಜೆಗಳು, ಫಲಾನುಭವಿಗಳಲ್ಲ. ಅಭಿವೃದ್ಧಿ ಕ್ಷೇತ್ರ ಅವ್ರನ್ನ ಪಾಲುದಾರರಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಅದು ಈಗ ಅವ್ರನ್ನ ಪಾಲುದಾರರು ಅಂತ ಹೇಳಿದೆ. ಮತ್ತು ನಾವು ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಸಣ್ಣ ಸಣ್ಣ ಸಮುದಾಯ ಆಧಾರಿತ ಸಂಸ್ಥೆಗಳು ಅಂತ ಹೇಳ್ತೀವಿ. ಈಗ ಸ್ವಸಹಾಯ ಸಂಘ ಆಗ್ಬೋದು, ರೈತ ಉತ್ಪಾದಕ ಕಂಪನಿ ಆಗ್ಬೋದು. ಹೀಗೆ ಸ್ಥಳೀಯವಾಗಿ ಇರುವಂಥ ಸಮುದಾಯಗಳು ಮತ್ತು ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತ್ ಜೊತೆ ಕೂಡ ನಾವು ತುಂಬ ನಮ್ಮ ಸಂಸ್ಥೆಗಳು ಸಕ್ರಿಯವಾಗಿ ಸಹಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಅಲ್ಲಿಯವರೇ ಆದರೆ ಮಾತ್ರ ಅವ್ರನ್ನ ಒಳಗೊಳಿಸಲಿಕ್ಕೆ ಸಾಧ್ಯ. ಮತ್ತು ತುಂಬ ಸಂಸ್ಥೆಗಳು ಎಲ್ಲವೂ ಸ್ಥಳೀಯವಾಗಿರುವಂಥವೇ. ಕೆಲವು ಸಂಸ್ಥೆಗಳು ಬೆಂಗಳೂರು ಅಥವಾ ಬೇರೆ ಕಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು. 80% ಸಂಸ್ಥೆಗಳು ಸ್ಥಳೀಯರೇ. ಈಗ ನಾವು ಉದಾಹರಣೆಗೆ ವಿಕಸನ ಅಂತ ಹೇಳಿದ್ರೆ ನಾವು ಮಂಡ್ಯ ಜಿಲ್ಲೆಯವರೇ. ಅಲ್ಲಿ ನಮ್ಮ ಬೋರ್ಡಲ್ಲಿರುವಂಥವರೆಲ್ಲ ಎಲ್ಲರೂ ಮಂಡ್ಯ ಜಿಲ್ಲೆಯಲ್ಲೇ ಇದ್ದೀವಿ, ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಸಂಸ್ಥೆಗಳೇನು ಕೆಲಸ ಮಾಡ್ತಾಯಿದ್ದಾರೆ ಅವರು ಸ್ಥಳೀಯರಾಗಿದ್ದಾರೆ. ಸ್ಥಳೀಯರ ಸಹಭಾಗಿತ್ವವನ್ನು ಉತ್ತೇಜಿಸ್ತಾ ಇದ್ದಾರೆ. ಸ್ಥಳೀಯ ಸರ್ಕಾರದ ಜೊತೆ, ಸ್ಥಳೀಯ ಕೈಗಾರಿಕೋದ್ಯಮಿಗಳ ಜೊತೆ ಎಲ್ಲರನ್ನ ಈ ವ್ಯಾಪ್ತಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಯಶೋಗಾಥೆ ಇನ್ನೊಂದು ಯಶೋಗಾಥೆಗೆ ಮುನ್ನುಡಿ ಬರಿಬಲ್ಲದು ಅಂತ ಅನಿಸುತ್ತೆ ತಮಗೆ? ಖಂಡಿತವಾಗಿ ಆ ಥರದ್ದು ಏನಾದ್ರು ಇದ್ರೆ ಹೇಳಿ. ಎಲ್ಲೋ ಒಂದು ಕಡೆ ಆಗಿದ್ದು ಮತ್ತೊಂದು ಕಡೆ ಸ್ಫೂರ್ತಿಯನ್ನು ಪಡೆದು ಅಲ್ಲೋ ಅನುಷ್ಠಾನ ಆಗಿದ್ದರೆ. ಈಗ ಬೇರೆ ಭಾಗದಲ್ಲಿ ಎಲ್ಲೋ ಮಾಡಿರ್ತಾರೆ, ಅದನ್ನು ನೀವು ನಿಮ್ಮ ಏನು
ಪರಸ್ಪರ ನೀವೇನು ಚರ್ಚಾ ಕೂಟಗಳನ್ನು ಮಾಡ್ತೀರಿ ಮತ್ತು ಏನು ವಿಚಾರಗಳನ್ನು ಹಂಚ್ಕೋತೀರಿ ಅಂಥದ್ದು ಉದಾಹರಣೆಗಳು ಇರಬಹುದೇನೋ ಸಾಕಷ್ಟಲ್ವೇ? ಖಂಡಿತವಾಗಿ ಇದೆ. ಮೊದಲು ಹೇಳಿದಾಗೆ ಕೆರೆಗಳ ಸಂರಕ್ಷಣೆ ಒಂದು ದೊಡ್ಡ ಉದಾಹರಣೆ. ಅದು ಒಂದು ಕಡೆ ಶುರುವಾಗಿದ್ದು ಸಣ್ಣದಾಗಿ ಕೋಲಾರದಲ್ಲಿ ಶುರುವಾಗಿದ್ದು, ಆಮೇಲೆ ಕೋಲಾರದಲ್ಲಿ ಶುರು ಆದಮೇಲೆ ನಮ್ಮ ಒಕ್ಕೂಟ ಮತ್ತು ಸಂಸ್ಥೆಗಳು ಸೇರಿ ಮಾತನಾಡ್ತಾ ಇದ್ದಾಗ ಇದು ಎಲ್ಲ ಕಡೆಗೆ ಯಾಕೆ ನಾವು ಮಾಡಬಾರ್ದು, ಅಗತ್ಯ ಇದೆ ಅಲ್ವಾ ಅಂಥೇಳಿ, ಹಾಗಾಗಿ ಬೇರೆ ಬೇರೆ ಸಂಸ್ಥೆಗಳು ನಮ್ಮ ಪರಸ್ಪರ ಸಮನ್ವಯತೆ ಮೂಲಕ ಆದಂಥದ್ದು. ಎರಡನೇದು ಸ್ವಸಹಾಯ ಸಂಘಗಳ ಪ್ರಯೋಗ ಕೂಡ ಹಾಗೆ ಆಗಿದ್ದು. ಸ್ವಸಹಾಯ ಸಂಘಗಳನ್ನ ಈಗ ನಾವು ಉಳಿತಾಯ ಅಂತ ಹೇಳ್ತಾ ಇದ್ವಿ. ಈಗ ಉಳಿತಾಯದಿಂದ ಉದ್ಯಮದಿಂದ ಉತ್ಪನ್ನದಿಂದ ಈಗ ಮಾರುಕಟ್ಟೆ, ಅವರಿಗೆ ಈಗ ಮಾರುಕಟ್ಟೆ ಬೇಕಾಗಿದೆ. ಸೊ ಆ ದಿಕ್ಕಿನಲ್ಲಿ ಕೂಡ ತುಂಬ ಸಂಸ್ಥೆಗಳು ಇವತ್ತು ಆ ಒಂದು ಕಾರ್ಯತಂತ್ರ ಇಟ್ಕೊಂಡು ಪರಸ್ಪರ ಇಡೀ ರಾಜ್ಯ ಮಟ್ಟದಲ್ಲಿ ನಾವು ನಮ್ಮದೇ ಆದಂಥ ಒಂದು ಪರ್ಯಾಯ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಹಿಂದೆ ಒಂದು ಇದಿತ್ತು, ಸಮಾಜ, ಸರ್ಕಾರ ಮತ್ತು ಬಜಾರ್ ಅಂತ ಹೇಳ್ತಾಯಿದ್ರು. ಸಮಾಜ ಸರ್ಕಾರನ ರೂಪಿಸ್ತಾ ಇತ್ತು, ಸರ್ಕಾರ ಬಜಾರನ್ನ ನಿಯಂತ್ರಿಸ್ತಾ ಇತ್ತು, ಎಲ್ಲವೂ ವ್ಯವಸ್ಥಿತವಾಗಿತ್ತು. ಆಮೇಲೆ ಸಮಾಜ ದುರ್ಬಲ ಆಯಿತು, ಸರ್ಕಾರ ಸ್ವಲ್ಪ ಪರಿಣಾಮಕಾರಿಯಾಗಿತ್ತು. ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಬಜಾರ್ ಅಂದರೆ ಮಾರ್ಕೆಟು ಸ್ಟ್ರಾಂಗ್ ಆಗಿದೆ. ಇವತ್ತು ಸರ್ಕಾರನ ಮಾರ್ಕೆಟು ನಿಯಂತ್ರಣ ಮಾಡುತ್ತೆ, ಸಮುದಾಯನ ಮಾರ್ಕೆಟು ಭ್ರಮೆನಲ್ಲಿಟ್ಟು ಕಣ್ಕಟ್ಟಿ ಕರ್ಕೊಂಡು ಹೋಗುತ್ತೆ. ಇವತ್ತು ಸಂಪೂರ್ಣ ಮಾರುಕಟ್ಟೆ ಕೇಂದ್ರಿತ ಜೀವನ ಶೈಲಿ, ಆರ್ಥಿಕತೆ ಆಗಿದೆ. ಹಾಗಾಗಿ ಇಲ್ಲಿ ನಮಗೇನಂತ ಹೇಳಿದ್ರೆ, ಈ ದೇಶದ ಎಷ್ಟು ಜನ ಶ್ರೀಮಂತರು ಅಂತ ಕೇಳೋಂಗಿಲ್ಲ, ಈ ದೇಶದ ಎಷ್ಟು ಜಿಲ್ಲೆಗಳು, ಎಷ್ಟು ರಾಜ್ಯಗಳು ಶ್ರೀಮಂತರು, ಎಷ್ಟು ಗ್ರಾಮಗಳು ಶ್ರೀಮಂತರು ಅಂತ ಹೇಳಬೇಕು. ಈ ಶ್ರೀಮಂತಿಕೆ ಅನ್ನುವಂಥದ್ದು, ಆರ್ಥಿಕತೆ ಅನ್ನುವಂಥದ್ದು ಸಮುದಾಯದ ಆಸ್ತಿ ಆಗಬೇಕು. ಹಾಗಾಗಿ ಈ ಥರದ ಪ್ರಯೋಗಗಳು, ಅದು ಸ್ವಸಹಾಯ ಸಂಘದಲ್ಲಾಗ್ಬೋದು, ರೈತ ಉತ್ಪಾದಕ ಕಂಪ್ನಿಲಾಗ್ಬೋದು, ಇಲ್ಲೆಲ್ಲ ಏನಂತ ಹೇಳಿದ್ರೆ ಈ ಥರದ ಸಮುದಾಯ ಇದರಲ್ಲಿ ಪರ್ಯಾಯ ಆರ್ಥಿಕತೆಯನ್ನು ಕಟ್ಟಬೇಕು ಅಂತೇಳಿ. ಈ ಕಾರ್ಪೊರೇಟ್ ಸೆಂಟ್ರಿಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ನಾವು, ಕಾರ್ಪೊರೇಟ್ ಕೇಂದ್ರಿತ ಮಾರುಕಟ್ಟೆ ಏನಿದೆ ಅದು ವ್ಯಕ್ತಿ ಕೇಂದ್ರಿತ ಆಗ್ತಾಯಿದೆ. ಇಲ್ಲಿ ಅದನ್ನು ನಾವು ಸಮುದಾಯ ಆಗಬೇಕು. ಮಾರುಕಟ್ಟೆಯ ಸಂಪರ್ಕ ಮತ್ತು ಅದರ ಒಂದು ಹಂತವಾಗಿ ನಾವು ಅದರೊಳಗೆ ಒಳಗೊಳ್ಳಬೇಕು ಅನ್ನುವಂಥದ್ದು ಆಗ್ತಾಯಿದೆ. ಇವೆಲ್ಲ ಒಂದು ಉತ್ತಮ ನಡೆ ಹೋಗ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿಗೆ ಮಹೇಶ್ ಚಂದ್ರ ಗುರುಗಳೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದು ಸರ್. 94484644171. ಇನ್ನೊಮ್ಮೆ ಹೇಳ್ತೀರಾ? 94484644171. ಇನ್ನೂ ಒಂದು ಸರಿ ಹೇಳ್ಬಿಡಿ. 94484644171. ಒಳ್ಳೆಯದು ಮಹೇಶ್ ಚಂದ್ರ ಗುರುಗಳೇ, ಇದುವರೆಗೂ ಕೂಡ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಇದುವರೆಗೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರವನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೆರೆ ಕಟ್ಟೆಗಳ ಸಂರಕ್ಷಣೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಇದುವರೆಗೆ ಆಲಿಸಿದಿರಿ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಸಹಯೋಗ ಕರ್ನಾಟಕ ನಗರ ಮತ್ತು ಗ್ರಾಮಾಭ್ಯುದಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಫೆವಾರ್ಡ್ ಕೆ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ. ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ನಾವು ನಮ್ಮೂರು
ನಮ್ಮ ಬದುಕಿನ ತವರೂರು. ಸಂಕಲನ ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.